ಕೆಟ್ಟ ಮೇಲೆ ಬುದ್ಧಿ ಬರೋದು ಅನ್ನೋ ಥರ ನನಗೂ ಕೂಡ ನನ್ನ ಹೆಲ್ತ್ ಇಶ್ಯೂಸ್ ಆದಾಗಲೇ ಗೊತ್ತಾಗಿದ್ದು ಹೆಲ್ತಿ ಲೈಫ್ನ ಬೆಲೆ ಏನು ಅಂತ. ಹೇಗಿದ್ದರೂ ಈ ವರ್ಷ ಮುಗಿಯಕ್ಕೆ 75 ಡೇಸ್ ಇತ್ತು. ಸೊ ನಾನು ಯಾಕೆ ಹೆಲ್ತಿ ಲೈಫ್ ಸ್ಟೈಲ್ನ ಸ್ಟಾರ್ಟ್ ಮಾಡಬಾರ್ದು ಅಂತ ಎಲ್ಲ ಪ್ಲ್ಯಾನ್ ಮಾಡಿ ಮಲ್ಕೊಳ್ಳೋಷ್ಟು 3 o'clock ಆಯಿತು. ಬಟ್ 5:30ಗೆ ನಾನು ದಿನ ಎದ್ದೇಳಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಅಂದರೂ ಕಣ್ಣು ಬಿಡೋಕ್ಕಾಗ್ತಿರ್ಲಿಲ್ಲ. ಅಷ್ಟು ಕಷ್ಟ ಆದರೂ ಫಸ್ಟ್ನೇ ಡೇನೇ ಇದು ಮಾಡ್ಕೋಬಾರ್ದು, ನೆಕ್ಸ್ಟ್ನೇ ಡೇಯಿಂದ 8 hours ನಿದ್ದೆ ಮಾಡಿದ್ರಾಯ್ತು ಅಂತ ಅಷ್ಟು ಬೇಗ ಎದ್ದು ಐಸಲ್ಲೇ ಕಣ್ಣಿಟ್ಟೆ. ಬಿಕಾಸ್ ನಿದ್ದೆ ಹೋಗುತ್ತೆ ಅಂತ ಬೇಗ ಎದ್ದು ಮನೆ ಕ್ಲೀನ್ ಮಾಡ್ಕೋತಾ ಇದ್ದರೆ ನಮಗೆ ನಿದ್ದೆ ಕೂಡ ಹೋಗುತ್ತೆ ಆ್ಯಂಡ್ ಹೆಲ್ತಿ ಲೈಫ್ ಸ್ಟೈಲ್ ಕೂಡ ಬರುತ್ತೆ. ಇದು ನನಗೆ ಗೊತ್ತಿಲ್ಲ, ನಾನು ವೆಯ್ಟ್ ಲಾಸಿಗೆ ಇಂಡೈರೆಕ್ಟ್ಲಿ ಹೆಲ್ಪ್ ಆಗ್ಬೋದೇನೋ. ಬಟ್ ನನ್ನ ಮೈನ್ ಇಂಟೆನ್ಷನ್ ಬಂದು ಒಂದು ಹೆಲ್ತಿ ಲೈಫ್ನ ತೊಗೋಬೇಕು, ಹೆಲ್ತಿ ಫುಡ್ ತಿನ್ನಬೇಕು, ಕೆಲಸ ಮಾಡಬೇಕು ಮನೆಯಲ್ಲಿ, ಆ ಥರ ಒಂದು ಹೇಳ್ದ ಕೆಟ್ಟ ಮೇಲೆ ಬುದ್ಧಿ ಬರೋದು ಅನ್ನೋ ಥರ ತುಂಬ ಹೆಲ್ತ್ ಇಶ್ಯೂಸ್ ಆಗ್ತಾಯಿತ್ತು. ಸೊ ಆ್ಯಕ್ಟಿವ್ ಆಗಿರೋಕ್ಕೆ ಟ್ರೈ ಮಾಡಬೇಕು ಅಂತ ನನಗೆ ಫಸ್ಟಿಂದನೂ ಈ ಬಾಗಿಲು ತೊಳೆಯೋದೆಲ್ಲ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಅದಕ್ಕೋಸ್ಕರ ನಾನು ಫುಲ್ಲು ಮನೆ ಕೆಲಸ ಏನೇ ಇದ್ರೂ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಯಾರೋ ಹೇಳಿದರು ಹೊಸ್ಲಿಗೆ ಅರಿಶಿನ ಹಾಕಿದ್ರೆ ತುಂಬ ಪಾಸಿಟಿವ್ ವೈಬ್ಸ್ ಅಂತ, ಆದರೂ ಕೂಡ ನಂಬ್ತೀನಿ. ಆ್ಯಂಡ್ ಬೆಳಗ್ಗೆ ಎದ್ದು ಆ ರಂಗೋಲಿ ಹಾಕೋದು ಎಲ್ಲ ತುಂಬ ಪಾಸಿಟಿವ್ ವೈಬ್ಸ್ ಕೊಡುತ್ತೆ. ಇವತ್ತು ನನ್ನ ಫಸ್ಟ್ ಡೇ ಆಗಿದೆ 75 ಡೇಸಲ್ಲಿ. ಸೆಕೆಂಡ್ನೇ ಡೇ ಕೂಡ ನಾನು ಇನ್ನೂ ಇಂಪ್ರೂವ್ ಮಾಡಿಕೊಂಡು ನಾನು ಪರ್ಫೆಕ್ಟಾಗಿ ಏನೇನು ಮಾಡ್ತೀನಿ ಅಂತ ಹೇಳ್ತೀನಿ. ಇಲ್ಲಿ ನಾನು ಫಸ್ಟ್ನೇ ಡೇ ಆಗಿರೋದ್ರಿಂದ ನಿಮಗೆ ತೋರಿಸ್ತಾ ಇದ್ದೀನಿ. ಯಾಕಂದರೆ ನಂತರ ಎಷ್ಟೋ ಜನ ಹೆಲ್ತ್ ಹಾಳಾದಾಗಲೇ ಬುದ್ಧಿ ಬರೋದು ಅನ್ನೋ ಥರ ಹೆಲ್ತ್ ಇಶ್ಯೂಸ್ ಆದಾಗಲೇ ನಮ್ಗೆ ನಿಜವಾಗ್ಲೂ ಹೆಲ್ತ್ ಲೈಫ್ ಬೆಲೆ ಗೊತ್ತಾಗೋದು. ಡಯಟ್ ಮಾಡಿ ಅದು ಮಾಡಿ ಇದು ಮಾಡಿ ಅಂದರೆ ಖಂಡಿತ ನಾನಂತೂ ಕೇಳೋ ಹುಡುಗಿ ಆಗಿರಲಿಲ್ಲ. ಡಯಟ್ ಅಂದರೆ ಏನು ನನಗೆ ಅವೆಲ್ಲ ಆಗಲ್ಲ, ನಾನು ತಿನ್ನಬೇಕಷ್ಟೇ ಆ ಥರ ಮೈಂಡ್ಸೆಟ್ ಇದ್ದಿದ್ದು. ಅದಾದಮೇಲೆ ಎಲ್ಲ ಕೆಲಸ ಮುಗಿಸ್ಕೊಬಂದು ಬಿಸಿನೀರು ಕುಡಿತೀನಿ. ಬಿಸಿನೀರಿಗೆ ಸ್ವಲ್ಪ ಜೀರಿಗೆ, ಅಜ್ವಾಯಿನ ಮತ್ತು ಶುಂಠಿ ಹಾಕಿದ್ದೆ. ಇಲ್ಲಿ ಹೆಲ್ತಿ ಲೈಫ್ ಸ್ಟೈಲ್ ಮಾಡ್ತಿರೋದ್ರಿಂದ ನಾನು ರಾಗಿ ದೋಸೆ ತಿನ್ನೋಣ ಆಮೇಲಿಂದ ಅಂದ್ಕೊಂಡೆ. ಸೊ ಅದಕ್ಕೆ ನಾನೇ ಚಟ್ನಿ ಪುಡಿ ಮಾಡ್ಕೊಂಡಿದ್ದೀನಿ. ಪ್ರೋಟೀನ್ಗೋಸ್ಕರ ಅಲ್ಲಿ ಕಾಣಿಸ್ತಿರೋ ಕಾಳುಗಳನ್ನೆಲ್ಲ ಹಾಕಿ ಫ್ಲ್ಯಾಕ್ ಸೀಡ್ಸ್ನೆಲ್ಲ ಹಾಕಿದ್ದೀನಿ. ಆ ಚಟ್ನಿ ಪುಡಿ ರೆಸಿಪಿ ಬೇಕಿದ್ದರೆ ಕಮೆಂಟಲ್ಲಿ ಹೇಳಿ, ಚಟ್ನಿ ಪುಡಿ ರೆಸಿಪಿ ಅಂತ ಅದರಲ್ಲೊಂದು ವೀಡಿಯೋ ಮಾಡಿ ಹಾಕ್ತೀನಿ. ಹಾಗೆ ರಾಗಿ ದೋಸೆ ಮಾಡ್ಕೊಂಡು ತಿಂದೆ. ಆ್ಯಂಡ್ ಮಿಡಲಲ್ಲಿ ನಾನೊಂದು ಫ್ರೂಟ್ ಪಪ್ಪಾಯ ತಿಂದಿದ್ದೀನಿ. ಇದು ಫ್ರೂಟ್ ಅಫ್ಕೋರ್ಸ್ ಎಲ್ಲ ಫ್ರೂಟ್ಸು ಹೆಲ್ತಿಗೆ ಒಳ್ಳೆಯದು. ಆ್ಯಂಡ್ ನಾನು ಈವ್ನಿಂಗ್ ಹಂಗೆ ಸ್ವಲ್ಪ ಶುಗರ್ಲೆಸ್ ಟೀ ಕುಡಿದೆ, ಬಿಕಾಸ್ ಸ್ವಲ್ಪ ಎನರ್ಜಿ ಬೇಕಿತ್ತು ಅಂತ. ಅದಾದಮೇಲೆ ನಾನು ವಾಕಿಂಗ್ ಕಂಪ್ಲೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಆ ವಾಕಿಂಗ್ನು ಕೂಡ ಕಂಪ್ಲೀಟ್ ಮಾಡ್ಕೊಂಡು ಬಂದು ರಾತ್ರಿ 2 ಚಪಾತಿ ತಿಂದು ಆ್ಯಂಡ್ 1 ಎಗ್ ತಿಂದೆ. ನೋಡಿ, ಈ ಇಯರ್ ಮುಗಿಯೋಕ್ಕೆ ಇವತ್ತಿಗೆ 75 ಡೇಸ್ ಕರೆಕ್ಟಾಗಿದೆ. ಸೊ ನಾನು ಚೇಂಜ್ ಆಗ್ತಿದ್ದೀನಿ, ನೀವು ನನ್ನ ಜೊತೆ ಚೇಂಜ್ ಆಗಿ.